ಭಾರತೀಯ ಚಿತ್ರರಂಗದಲ್ಲಿ ಬಹುದಿನಗಳಿಂದ ಭಾರೀ ಕುತೂಹಲ ಮೂಡಿಸಿರುವ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಪಾರ್ಟ್ 1 ಚಿತ್ರದ ಟ್ರೇಲರ್ ಇಂದು ಮುಂಜಾನೆ 4:15ಕ್ಕೆ 5 ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಟ್ರೇಲರ್ ರಿಲೀಸ್ಗೂ ಮುನ್ನವೇ ಸಾಕಷ್ಟು ನಿರೀಕ್ಷೆ ಮೂಡಿಸಿದ್ದ ಸಿನಿಮಾ ಮೊದಲ ಝಲಕ್ ಹೇಗಿದೆ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲ ಫ್ರೇಮ್ನಲ್ಲೇ ರಾವಣನ ಅಬ್ಬರ. ಟ್ರೇಲರ್ ಆರಂಭವಾಗೋದೇ ಲಂಕಾಧಿಪತಿ ರಾವಣನ ಪರಿಚಯದೊಂದಿಗೆ. ರಾವಣನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ರಾಕಿಂಗ್ ಸ್ಟಾರ್ ಯಶ್ ಅವರ ರೌದ್ರಾವತಾರ ಹಾಗೂ ರಾಜಗಾಂಭೀರ್ಯ ಗಮನ ಸೆಳೆದಿದೆ. ಯಶ್ ಅವರ ಎಂಟ್ರಿಯೇ ಟ್ರೇಲರ್ಗೆ ಭರ್ಜರಿ ಓಪನಿಂಗ್ ನೀಡಿದ್ದು, ರಾವಣನಾಗಿ ಅವರು ಹೇಗೆ ಮಿಂಚಲಿದ್ದಾರೆ ಎಂಬ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ರಾಮನಾಗಿ ರಣಬೀರ್, ದಿವ್ಯತೆಯ ಮತ್ತೊಂದು ರೂಪ. ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರ ಲುಕ್ ಶಾಂತ, ಗಂಭೀರ ಹಾಗೂ ದಿವ್ಯವಾಗಿ ಮೂಡಿಬಂದಿದೆ. ರಾಮನ ಬಾಲ್ಯ, ಯೌವನ, ಸೀತೆಯೊಂದಿಗೆ ವಿವಾಹ, ವನವಾಸ ಹಾಗೂ ರಾವಣನ ವಿರುದ್ಧದ ಯುದ್ಧದವರೆಗಿನ ಪ್ರಮುಖ ಘಟ್ಟಗಳನ್ನು ಟ್ರೇಲರ್ ಅಚ್ಚುಕಟ್ಟಾಗಿ ಪರಿಚಯಿಸಿದೆ. ಸೀತೆಯಾಗಿ ಸಾಯಿ ಪಲ್ಲವಿ ಮೋಡಿ. ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರ ಸೌಮ್ಯತೆ ಹಾಗೂ ಭಾವನಾತ್ಮಕ ಅಭಿನಯ ಗಮನ ಸೆಳೆದಿದೆ. ಅವರ ಸಿಂಪಲ್ ಲುಕ್ ಸೀತೆಯ ಪಾತ್ರಕ್ಕೆ ಜೀವ ತುಂಬಿದೆ. ರಾಮನೊಂದಿಗಿನ ವನವಾಸಕ್ಕೆ ತೆರಳುವ ದೃಶ್ಯಗಳಂತೂ ಆಕೆಯ ತ್ಯಾಗ, ನಿಷ್ಠೆ ಹಾಗೂ ರಾಮನ ಮೇಲಿನ ಪ್ರೀತಿಯನ್ನ ಮನಮುಟ್ಟುವಂತೆ ಕಟ್ಟಿಕೊಟ್ಟಿದೆ. ದಶರಥನಾಗಿ ಅರುಣ್ ಗೋವಿಲ್ ಅವರ ಗಾಂಭೀರ್ಯ ಎದ್ದು ಕಾಣುತ್ತೆ. ಕೈಕೇಯಿಯಾಗಿ ಲಾರಾ ದತ್ತಾ, ಶೂರ್ಪಣಕಿಯಾಗಿ ರಕುಲ್ ಪ್ರೀತ್ ಸಿಂಗ್ ಹಾಗೂ ಲಕ್ಷ್ಮಣನಾಗಿ ರವಿ ದುಬೆ ಕೂಡ ತಮ್ಮ ಪಾತ್ರಗಳ ಝಲಕ್ನಲ್ಲೇ ಗಮನ ಸೆಳೆದಿದ್ದಾರೆ. ಟ್ರೇಲರ್ನಲ್ಲಿ ಕಾಣೆಯಾದ ಹನುಮಂತ. ರಾಮಾಯಣ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ರಾಮನ ಭಕ್ತ ಹನುಮಂತ ಟ್ರೇಲರ್ನಲ್ಲಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ನಟ ಸನ್ನಿ ಡಿಯೋಲ್ ಹನುಮಂತನ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂಬ ಮಾಹಿತಿ ಈಗಾಗಲೇ ಹೊರಬಿದ್ದಿದ್ರೂ ಬಿಡುಗಡೆಯಾದ ಟ್ರೇಲರ್ನಲ್ಲಿ ಅವರ ಪಾತ್ರದ ಯಾವುದೇ ಝಲಕ್ ಸಿಕ್ಕಿಲ್ಲ. ಚಿತ್ರತಂಡ ಹನುಮಂತನ ಲುಕ್ ಅನ್ನ ಸದ್ಯಕ್ಕೆ ಸಸ್ಪೆನ್ಸ್ನಲ್ಲಿಟ್ಟಿರುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹನುಮಂತನ ಪಾತ್ರದ ಬಗ್ಗೆ ಚರ್ಚೆ ಕೂಡ ಜೋರಾಗಿದೆ. ಕಣ್ಮನ ಸೆಳೆಯುವ ದೃಶ್ಯ ವೈಭವ. ಟ್ರೇಲರ್ನ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ವಿಜುವಲ್ ಟ್ರೀಟ್ಮೆಂಟ್. ಅಯೋಧ್ಯೆಯ ಭವ್ಯ ಅರಮನೆಗಳು, ದಂಡಕಾರಣ್ಯದ ರಮಣೀಯತೆ ಹಾಗೂ ಲಂಕೆಯ ವೈಭವ ಪ್ರತಿಯೊಂದು ಫ್ರೇಮ್ನಲ್ಲೂ ಎದ್ದು ಕಾಣುತ್ತೆ. ಅತ್ಯಾಧುನಿಕ ವಿಎಫ್ಎಕ್ಸ್ ತಂತ್ರಜ್ಞಾನ ದೃಶ್ಯಗಳಿಗೆ ಹಾಲಿವುಡ್ ಮಟ್ಟದ ಸ್ಪರ್ಶ ನೀಡಿದೆ. ತ್ರೇತಾಯುಗದ ಲೋಕವನ್ನ ಕಣ್ಮುಂದೆ ಕಟ್ಟಿಕೊಟ್ಟಿರುವ ಗ್ರಾಫಿಕ್ಸ್ ಟ್ರೇಲರ್ನ ಬಹುದೊಡ್ಡ ಶಕ್ತಿ. ಎಆರ್ ರೆಹಮಾನ್ ಹಾಗೂ ಹ್ಯಾನ್ಸ್ ಜಿಮ್ಮರ್ ಅವರ ಜಂಟಿ ಸಂಗೀತ ರಾಮಾಯಣದ ಭವ್ಯತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಹಿನ್ನೆಲೆ ಸಂಗೀತ ದೃಶ್ಯಗಳ ತೀವ್ರತೆಗೆ ಮೆರುಗು ನೀಡುವುದರ ಜೊತೆಗೆ ಶ್ಲೋಕಗಳ ಪಠಣ ಹಾಗೂ ವಾದ್ಯಗಳ ನಾದ ಸಿನಿಮಾದ ಆಧ್ಯಾತ್ಮಿಕ ಭಾವವನ್ನ ಗಾಢಗೊಳಿಸುತ್ತೆ. ರಾಮಾಯಣ ಟ್ರೇಲರ್ ಕೇವಲ ಒಂದು ಕಥೆಯ ಝಲಕ್ ನೀಡೋದಷ್ಟೇ ಅಲ್ಲ, ಒಂದು ಯುಗವನ್ನೇ ಕಣ್ಮುಂದೆ ಕಟ್ಟಿಕೊಡುವ ಪ್ರಯತ್ನ ಮಾಡಿದೆ. ಅದ್ದೂರಿ ದೃಶ್ಯ ವೈಭವ, ವಿಎಫ್ಎಕ್ಸ್, ಪಾತ್ರಗಳ ಲುಕ್, ಹಿನ್ನೆಲೆ ಸಂಗೀತ ಹಾಗೂ ಭವ್ಯ ಸೆಟ್ಗಳು ಸಿನಿಮಾದ ಮೇಲಿನ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿವೆ. ಒಟ್ಟಿನಲ್ಲಿ ರಾಮಾಯಣ ಕೇವಲ ಸಿನಿಮಾವಲ್ಲ, ಭಾರತೀಯ ಸಂಸ್ಕೃತಿ, ಪುರಾಣ ಹಾಗೂ ದೃಶ್ಯ ವೈಭವವನ್ನ ಜಾಗತಿಕ ವೇದಿಕೆಯಲ್ಲಿ ಅನಾವರಣಗೊಳಿಸುವ ಮಹತ್ವಾಕಾಂಕ್ಷೆಯ ಪ್ರಯತ್ನ ಎಂಬುದು ಟ್ರೇಲರ್ ಸಾಬೀತು ಮಾಡಿದೆ. ಈ ವರ್ಷದ ದೀಪಾವಳಿ ಹಬ್ಬಕ್ಕೆ ಸಿನಿಮಾದ ಮೊದಲ ಭಾಗ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕನ್ನಡ ಲೇಟೆಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.